ಹಲೋ ಫ್ರೆಂಡ್ಸ್, ಇದು KSOE ಸ್ಟೂಡೆಂಟ್ಸ್ಗೆ UGC ನೆಟ್ಟು ಮತ್ತು KSETಗೆ ಅನುಕೂಲ ಆಗಲಿ ಅಂತ ನಾವು ಇಂಗ್ಲೀಷ್ ಲಿಟ್ರೇಚರ್ನ ಕನ್ನಡದಲ್ಲೂ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಇದು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಫಸ್ಟ್ ಲೆಸನು ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್ 449ರಿಂದ 1066ರವರೆಗೆ ಇರುವ ಕಾಲಾವಧಿಯನ್ನು ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಹೇಳಿ ಕರಿತೀವಿ. ಈಗ ಇಂಗ್ಲೀಷ್ ಭಾಷೆಯ ಮೊದಲನೆಯ ಕವಿ ಅಂದರೆ ನಾವು ಜೆಫ್ರಿ ಚಾಸರ್ ಮತ್ತು ಅವನ ಸಮಕಾಲೀನನಾದ ಕವಿ ಜಾನ್ ಗವರ್ನಿಂದ ಹೇಳ್ತೀವಿ. ಅದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ ಯಾವಾಗ ಸ್ಟಾರ್ಟೆಡ್ ಆಗುತ್ತೆ ಅಂದರೆ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡಿಂದ ಸ್ಟಾರ್ಟ್ ಆಗುತ್ತೆ. ಇಂಗ್ಲೀಷ್ ಲಿಟ್ರೇಚರ್ ಸ್ಟಾರ್ಟೆಡ್ ಬೈ ಆಂಗ್ಲೋ ಸ್ಯಾಕ್ಸನ್ಸ್. ಆಂಗ್ಲೋ ಸ್ಯಾಕ್ಸನ್ಸ್ ಅಂದರೆ ಯಾರು? ಜರ್ಮನಿಯ ಸ್ಯಾಕ್ಸನ್ಸು, ಆಂಗ್ಲೋಸು, ಜೂಟ್ಸ್ ಮತ್ತು ಈ ಮೂರು ಜನಾಂಗದವ್ರನ್ನ ಸೇರಿಸಿ ಆಂಗ್ಲೋ ಸ್ಯಾಕ್ಸನ್ಸ್ ಅಂತ ಹೇಳಿ ಕರಿತೀವಿ. ಸ್ಯಾಕ್ಸನ್ಸ್ ಅಂತ ಕರೀಲಿಕ್ಕೆ ಇವ್ರಿಗೆ ಒಂದು ಕಾರಣ, ಇವರು ವಾಸ ಮಾಡ್ತಿದ್ದಂತಹ ಜಾಗ ಮತ್ತು ಇವರು ಬೆಸ್ತರಾಗಿದ್ದರಿಂದ ಮತ್ತು ಇವರು ಬಳಸ್ತಿದ್ದಂತಹ ಮೀನಿನ ಗಾಳ ಕೊಕ್ಕೆ ಆಕಾರದಲ್ಲಿ ಇದ್ದಿದ್ದರಿಂದ ಇವರನ್ನು ಸ್ಯಾಕ್ಸ್ ಅನ್ನೋ ಹೆಸರು ಬಂತು. ಸ್ಯಾಕ್ಸ್ ಅಂದರೆ ಒಂದು ಕಿರುಗತ್ತಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಇವರು ಯುರೋಪ್ ಖಂಡದಿಂದ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಇಂಗ್ಲೆಂಡಿಗೆ ಬರ್ತಾರೆ. ಯಾರ್ಯಾರು? ಸ್ಯಾಕ್ಸನ್ನರು, ಆಂಗ್ಲಿಯನರು ಮತ್ತು ಜೂಟರು. ಈ ಮೂರು ಪಂಗಡಗಳನ್ನು ಸೇರಿಸಿ ಆಂಗ್ಲೋ ಸ್ಯಾಕ್ಸನರ ತಂಡ ಆಯಿತು ಅಂತ ಹೇಳಿ ಆಗಲೇ ಹೇಳ್ದು. ಇವರು ಬ್ರಿಟನ್ನಿನ ವೇಲ್ಸ್ ಪ್ರದೇಶದಲ್ಲಿ ಕೇಂಬ್ರೋ ಬ್ರಿಟನ್ನರ ನಾಯಕನಾದಂತಹ ಅರ್ಥರ್ ಅನ್ನೋನ ಆಳ್ವಿಕೆಯಲ್ಲಿ ಇರ್ತಾರೆ. ಇವರು ಕೆಲಸ ಏನಾಗಿತ್ತಪ್ಪ ಅಂದರೆ ಸಮುದ್ರದ ಮೇಲೆ ಅಲೆದಾಡೋದು, ಮೀನು ಹಿಡಿಯೋದು ಮತ್ತು ಸ್ವಭಾವದಲ್ಲಿ ಇವರು ವೀರರು, ಸಮುದ್ರ ಜೀವನ, ಯುದ್ಧ, ಶೌರ್ಯ ಇವನ್ನ ಕುರಿತಾಗಿರೋದೇ ಇವರ ಸಾಹಿತ್ಯ ಆಗಿರುತ್ತೆ. ಆಂಗ್ಲೋ ಸ್ಯಾಕ್ಸನ್ನರು ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಪ್ರದೇಶಗಳಲ್ಲಿ ಇವರು ಮೊದಲು ವಾಸ ಮಾಡ್ತಿರ್ತಾರೆ. ಅದಾದಮೇಲೆ ಇವರು ಅನೇಕ ತಂಡಗಳೊಡನೆ ಹೋರಾಟ ಮಾಡಿಕೊಂಡು ಅರಣ್ಯಗಳು, ಕ್ರೂರ ಮೃಗಗಳ ನಡುವೆ ಹೋರಾಟದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದೆಲ್ಲ ಕಥೆಯನ್ನು ಹೇಳೋದು ನಮಗೆ ಬಿವುಲ್ಫ್ ಅನ್ನೋ ಒಂದು ಕಾವ್ಯದಲ್ಲಿ ಇವ್ರದ್ದು ಎಲ್ಲ ಜೀವನದ ಶೈಲಿ ನಮಗೆ ಗೊತ್ತಾಗುತ್ತೆ. ಇವರು ಸಾಹಸ ಪ್ರಿಯರಾಗಿರ್ತಾರೆ, ವೀರ ಯೋಧರಾಗಿರ್ತಾರೆ ಮತ್ತು ಇದನ್ನೆಲ್ಲ ನಮಗೆ ಬಿವುಲ್ಫನ ಕಾವ್ಯದಲ್ಲಿ ಪ್ರತಿಯೊಂದು ಸಾಲಿನಲ್ಲೂ ಕೂಡ ಸ್ಯಾಕ್ಸನ್ನರ ಜೀವನ ಶೈಲಿಯನ್ನು ಹೇಳುತ್ತೆ. ಇಲ್ಲಿ ಗ್ಲೀಮನ್ ಅಂತ ಇರ್ತಾಯಿದೆ. ಇವರಲ್ಲಿ ಗ್ಲೀಮನ್ ಅಂದರೆ ಯಾರು? ಕ್ಲಾನ್ ಅಡ್ವೆಂಚರಸ್ ಡೆಸ್ಕ್ರೈಬರ್. ಅಂದರೆ ಒಂದು ಕುಲದ ಕಥೆಯನ್ನು ಆ ಕುಲದಲ್ಲಿ ಹುಟ್ಟಿದಂತಹ ವೀರ ಶೂರರ ಕಥೆಗಳನ್ನು ಹೇಳೋನು ಗ್ಲೀಮನ್. ಪ್ರತಿಯೊಂದು ಮನೆಯಲ್ಲೂ ಸಹ ಗ್ಲೀಮನ್ ಇರ್ತಾಯಿದ್ದ. ಗ್ಲೀಮನ್ ಅಂದರೆ ಗಮಕಿ ಅಂತ ಹೇಳಿ. ಅದೇ ಥರ ಇನ್ನೊಂದು ತಂಡ ಇರ್ತಿತ್ತು, ಸ್ಕೂಪ್ ಅಥವಾ ಸ್ಕಾಫ್ ಅಂತ ಹೇಳಿ. ರಿಸೈಟಿಂಗ್ ಟೇಲ್ಸ್ ಆಫ್ ಹೀರೋಯಿಕ್ ವೇಲರ್ ಈ ಯೂಸ್ ಇಟ್ ಟು ವಂಡರ್ ಫ್ರಮ್ ಕೋರ್ಟ್ ಟು ಕೋರ್ಟ್. ಪ್ರತಿಯೊಂದು ಮನೆಯಲ್ಲಿ ಇರ್ತಿದ್ದಂತಹ ಗಮಕಿಗೆ ಗ್ಲೀಮ್ಯಾನ್ ಅಂತಾರೆ. ಅದೇ ಥರ ಮನೆ ಮನೆಗೂ ಅಲ್ದಾಡಿ ಆಸ್ಥಾನದಿಂದ ಆಸ್ಥಾನಕ್ಕೆ ಅಲ್ದಾಡಿ ಕುಟುಂಬದ ಕತೆ, ವೀರರ ಕತೆ, ಶೌರ್ಯಗಳನ್ನು ಹೇಳೋನ್ನ ಸ್ಕೂಪ್ ಅಥವಾ ಸ್ಕಾಫ್ ಅಂತ ಹೇಳಿ ಕರಿತಾಯಿದ್ರು. ಇದನ್ನು ಯಾವುದೋ ಒಂದು ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಕೋರ್ಟ್ ಟು ಕೋರ್ಟ್ ಅಡ್ಡಾಡಿ ಹೇಳೋನ್ನ ಏನಂತಾರೆ ಅಂತೇಳಿ ಸ್ಕಾಫ್ ಅಂತ ಹೇಳಿ ಕರಿತೀರಿ. ಮತ್ತು ಇವರ ಎಪಿಕ್ಸ್ನ ನಾವು ಅಧ್ಯಯನ ಮಾಡೋದಕ್ಕಾಗಿ ಇವು 3 ಟೈಪ್ಸ್ ಆಗಿ ಬೈಫರ್ಗೇಟ್ ಮಾಡಲಾಗಿದೆ. ಒಂದು ಹೀರೋಯಿಕ್ಕು, ಲಿರಿಕಲ್ಲು ಮತ್ತು ಕ್ರಿಶ್ಚಿಯಾನಿಟಿ. ಹೀರೋಯಿಕ್ ಕಾವ್ಯಗಳು ಅಂದರೆ ವಿಡ್ಸಿತ್ತು, ಬಿವುಲ್ಫು. ಅದೇ ಥರ ಲಿರಿಕಲ್ಗೆ ಡಿಯರ್, ದ ವಾಂಡರರು, ದ ಸೀಫೆರರು, ದ ವೈಫ್ಸ್ ಲಾಮೆಂಟ್. ಕ್ರಿಶ್ಚಿಯಾನಿಟಿಗೆ ಬರೋದಾದರೆ ಕ್ರಿಸ್ಟ್, ಜೂಲಿಯಾನ, ಎಲಿನ್, ದ ಫೇಟ್ಸ್ ಆಫ್ ಅಪೋಸಲ್ಸ್, ದ ಡ್ರೀಮ್ ಆಫ್ ದ ರೂಡ್. ಹೀಗೆ 3 ಭಾಗದಲ್ಲಿ ಅವರ ಎಪಿಕ್ಸನ್ನು ನಾವು ಅಧ್ಯಯನ ಮಾಡ್ತೀವಿ. ವಿಡ್ಸಿತ್ ಅಂದರೆ ಏನಂದರೆ ಅವನು ಒಬ್ಬ ಸ್ಕಾಫ್ನ ಕ್ರಾನಿಕಲ್ ಅಂದರೆ ಏನು ಅಂದರೆ ವೃತ್ತ ಅಂತ. ಅವನು ಒಬ್ಬ ವಿಡ್ಸಿತ್ತನ ಅನ್ನೋ ಸ್ಕಾಫನ
ವೃತ್ತಾಂತ ಅವನ ಜೀವನ ಕ್ರಮವನ್ನು ಹೇಳಿರೋದು. ಏಳು ಮತ್ತು 8ನೇ ಸೆಂಚುರಿನಲ್ಲಿ ಅವನ ಅವನ ವೇಲಾರ್ ಸ್ಟೋರಿ ಬಗ್ಗೆ, ಅವನು ಏನು ಪರಾಕ್ರಮ ಮಾಡ್ದ, ಅವನ ಆಸ್ಥಾನದಿಂದ ಆಸ್ಥಾನಕ್ಕೆ ಯಾಕೆ ಕಲಿತಾ ಇದ್ದ, ಮತ್ತು ಅವನಿಗೇನಾದ್ರು ಒಬ್ಬ ದಣಿ ಅವನ ಮನಸ್ಸಿಗೆ ಒಪ್ಪೋನು ಸಿಕ್ಕಿದ್ರೆ ಅಲ್ಲೇ ಉಳ್ಕೊಂಡು ಬಿಡ್ತಿದ್ದ. ಹೀಗೆ ಅವನು ಒಂದು ಸಲ ಹೋಗ್ಬೇಕಾದ್ರೆ ತನ್ನ ಆಶ್ರಯದಾತನನ್ನು ಕಳ್ಕೊಂಡು ಅವನು ಅನುಭವಿಸೋಂಥ ನೋವನ್ನು ಅವನು ಈ ವಿಡ್ಸಿತ್ ಅನ್ನೋ ಕವನದಲ್ಲಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡಿರೋದನ್ನ ಸ್ಕಾಫ್ ಕ್ರೋನಿಕಲ್ ಅಂತ ಹೇಳಿ ಇದು ವಿಡ್ಸಿತ್ತು. ನೆಕ್ಸ್ಟ್ ಬಿವುಲ್ಫ್ ಅನ್ನೋದು 7th ಸೆಂಚುರಿನಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ. ಇದರಲ್ಲಿ ಸುಮಾರು 3000 ಲೈನ್ಸ್ ಇದೆ. ಇದನ್ನು ಒಂದು ಸ್ಟೋರಿ, ಹೀರೋ ಆಫ್ ಗೀಟ್ಸ್ ಅನ್ನೋನ ಕತೆ. ಈ ಮಹಾಕಾವ್ಯದ ನಾಯಕ ಬಿವುಲ್ಫ್ ಆಗಿರ್ತಾನೆ. ಇವನು ಗೀಟ್ಸ್ ಜನರ ನಾಯಕನಾಗಿರ್ತಾನೆ. ಮತ್ತು ಇನ್ನು ಡೆನ್ಮಾರ್ಕ್ ಅರಸನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಗ್ರೆಂಡಲ್ ಅನ್ನೋ ಒಂದು ಭೀಕರ ಪ್ರಾಣಿ ಅನೇಕ ಯೋಧರನ್ನು ಕೊಂದು ತಿಂತಾ ಇರುತ್ತೆ. ಈ ಪ್ರಾಣಿಯನ್ನು ಅವನು ನೀರೊಳಗೋದ್ರೂ ಬಿಡ್ದಂಗೆ ಅಟ್ಟಾಡಿಸ್ಕೊಂಡು ಕೊಂದು ಬರ್ತಾನೆ. ಇದನ್ನೇ ಅದನ್ನು ಬಿವುಲ್ಫನ ಸ್ಟೋರಿ, ಆದರೆ ಶೌರ್ಯ, ಅವನ ಪರಾಕ್ರಮದ ಬಗ್ಗೆ ಹೇಳುತ್ತೆ. ಡೆಸ್ಕ್ರೈಬ್ ಎ ವೇಲರ್ ಆಫ್ ಬಿವುಲ್ಫ್. ಈ ಬಿವುಲ್ಫ್ ಅನ್ನೋದ್ರಲ್ಲಿ 15 ಅನದರ್ ವರ್ಡ್ಸ್ ಫಾರ್ ಸೀ, ಸಮುದ್ರಕ್ಕೆ ಬೇರೆ ಬೇರೆ ಪದಗಳನ್ನು 15 ಪದಗಳನ್ನು ಪಟ್ಟಿ ಮಾಡಿದಾರಂತೆ. ಹಿಸ್ಟ್ರಿ ಆಫ್ ಗ್ರೀಕ್ಸ್, ಡೇನ್ಸ್ ಆ್ಯಂಡ್ ಸ್ವೀಡಿಷ್. ಗ್ರೀಕರ ಮತ್ತು ಡೇನರ, ಸ್ವೀಡಿಷನರ ಹಿಸ್ಟ್ರಿಯನ್ನು ಈ ಬಿವುಲ್ಫು, ಅವರ ಶೌರ್ಯ, ಅವರ ಪರಾಕ್ರಮದ ಬಗ್ಗೆ ಇದು ತಿಳಿಸುತ್ತೆ. ಇನ್ನೊಂದು ಕುತೂಹಲಕರವಾದ ಸಂಗತಿ ಅಂದರೆ, ಈ 700 ವರ್ಷಗಳ ಕಾಲ ಈ ಹಸ್ತಪ್ರತಿ ಎಲ್ಲಿತ್ತು ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ. 1706ರಲ್ಲಿ ಸರ್ ರಾಬರ್ಟ್ ಕಾಟನ್ ಅನ್ನೋನ ಲೈಬ್ರರಿಯಲ್ಲಿ ಇದು ಈ ಬಿವುಲ್ಫ್ ಸ್ಟೋರಿ ಸಿಗುತ್ತೆ. ಈ ಬಿವುಲ್ಫ್ ಸ್ಟೋರಿ ಸಿಕ್ಕಿದ್ಮೇಲೆ 1936ರಲ್ಲಿ JRR ಟಾಲ್ಕಿನ್ ಅನ್ನೋರು ಇದನ್ನು ಅಧ್ಯಯನ ಮಾಡಿ ಅದ್ರ ಬಗ್ಗೆ ಬಿವುಲ್ಫ್ ದ ಮಾನ್ಸ್ಟರ್ ಆ್ಯಂಡ್ ಕ್ರಿಟಿಕ್ಸ್ ಅಂತ ಒಂದು ಲೇಖನ ಬರೀತಾರೆ. ಆ ಲೇಖನ ಬರೆದ್ಮೇಲೆ ಬಿವುಲ್ಫ್ಗೆ ಇನ್ನೂ ಹೆಚ್ಚಿನ ವೆಯ್ಟೇಜ್ ಬರುತ್ತೆ. ಇದು ಕೇವಲ ಸ್ಟೋರಿ ಅಲ್ಲ, ಇದು ಒಬ್ಬ ವ್ಯಕ್ತಿಯ ಮಹತ್ತರವಾದ ಸಾಧನೆ, ನಾಟಕೀಯತೆ, ವೈದೃಶ್ಯ, ಹಾಡು, ಮಹಾಚೇತನದ ಉದಯ, ಅಸ್ತಮನ, ಎರಡೂ ಯೌವನ, ವೃದ್ಧಾಪ್ಯ, ಸಾಹಸ, ಸಾವು, ಇವುಗಳೆಲ್ಲವನ್ನು ಇದರಲ್ಲಿ ಸದೃಶವಾಗಿ ಎಣೆಯಲಾಗಿದೆ ಅಂತ ಹೇಳಿ JRR ಟಾಲ್ಕಿನ್ ಅವರ ದ ಮಾನ್ಸ್ಟರ್ ಆ್ಯಂಡ್ ಕ್ರಿಟಿಕ್ಸ್ ಅನ್ನೋ ಗದ್ಯದಲ್ಲಿ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ DR, ಇನ್ನೊಂದು ಹೀರೋಯಿಕ್ ಪೊಯೆಟ್, ಹೀರೋಯಿಕ್ ಸ್ಟೋರಿ ಯಾವುದು ಅಂದರೆ DR ಅಂತ ಹೇಳಿ. ಇದರಲ್ಲಿ 42 ಲೈನ್ಸ್ ಇದೆ. ಇದು ಒಂದು ಸ್ಕಾಫು ಇಂಟರ್ಪರ್ಸ್ನಲ್ ಸೆಲ್ಫ್ ಟಾಕ್, ಅವನಷ್ಟಕ್ಕೆ ಅವನೇನೆ ಹೇಳ್ಕೊಳೋ ಅಂಥ ಸ್ಟೋರಿ ಇದು DR ಅನ್ನೋದು. ಅವನು ಒಂದು ಸ್ಕಾಫನ ಸ್ಟೋರಿ ಆಗಿದೆ. ಮಹಾವೀರರು ಎದುರಿಸಿದ ನೋವುಗಳನ್ನು ಅವನು ನಾನು ಎದುರಿಸ್ತಾ ಇದ್ದೀನಿ, ಅದೇ ಥರ ನನ್ನಂಥ ಎಂತೆಂಥ ಮಹಾವೀರರು ಅನುಭವಿಸಿರೋ ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಒಬ್ಬ ಆಶ್ರಯದಾತನ ಕೃಪೆಯನ್ನು ಕಳೆದುಕೊಂಡಂತಹ ಒಬ್ಬ ಸ್ಕಾಫು ಅದನ್ನು ಹೇಳ್ಕೊತಾನೆ. ಇದು ಒಂದು ಸೆಲ್ಫ್ ಟಾಕು, ಇಂಟ್ರಾಪರ್ಸ್ನಲ್ ಸೆಲ್ಫ್ ಟಾಕ್ ಆಗಿರೋವಂಥ DR ಅನ್ನೋ ಕೃತಿ ಇದು. ನೆಕ್ಸ್ಟ್ ಲಿರಿಕಲಲ್ಲಿ ದ ವಾಂಡರರ್, ಇದು ಒಬ್ಬ ದ ಪೇಯ್ನ್ ಆಫ್ ಡ್ಯಾನ್ಸರ್, ಲಾಸ್ಟ್ ದ ಲಾರ್ಡ್ಸ್, ಯಾರು ತನ್ನ ಒಬ್ಬ ಆಸ್ಥಾನಿಕನ, ಒಬ್ಬ ಆಶ್ರಯದಾತನನ್ನು ಕಳೆದುಕೊಂಡಂತಹ ಒಬ್ಬ ಡ್ಯಾನ್ಸರು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾ ಇರೋಂತಹ ಒಂದು ಕೃತಿ ದ ವಾಂಡರರ್. ಅದೇ ಥರ ದ ಸೀಫೆರರ್, ದ ಓಲ್ಡ್ ಮ್ಯಾನ್ ರೀಕಾಲ್ಸ್ ಡಿಫಿಕಲ್ಟೀಸ್ ಹಿ ಫೇಸ್ಡ್ ಇನ್ ಅ ಸೀ ಫಾರ್ 5 days. ಒಬ್ಬ ಓಲ್ಡ್ ಮ್ಯಾನು ಒಂದು ಸಮುದ್ರದಲ್ಲಿ 5 ದಿನಗಳ ಕಾಲವನ್ನು ಬಹಳ ಕಷ್ಟದಿಂದ, ಒಂಟಿತನದಿಂದ ಕಳೀತಾನೆ. ಆ ವಿಷಣ್ಣತೆಯನ್ನು ವಿವರಿಸೋದೇ ದ ಸೀಫೆರರ್.
ಇದನ್ನು ನ್ಯೂವನ್ನಾಗಿ ಎಜ್ರಾ ಪೌಂಡ್ ಅವರು ದ ಸೀಫೆರರ್ ಅನ್ನೋ ನೇಮಲ್ಲಿ ಮತ್ತೊಂದು ಕೃತಿಯನ್ನು ಬರೆದಿದ್ದಾರೆ. ಆದರೆ ಓಲ್ಡ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಒಬ್ಬ ವೃದ್ಧ ತಾನು ಸಮುದ್ರದಲ್ಲಿ ಅನುಭವಿಸಿದ ನೋವುಗಳನ್ನು ಹೇಳೋ ಅಂಥ ಸನ್ನಿವೇಶ ಇದಾಗಿರುತ್ತೆ. ಅದೇ ಥರ ದ ವೈಫ್ಸ್ ಲ್ಯಾಮಿನೆಂಟ್, ಇದು ದ ಸಾರೋ ಆಫ್ ವೈಫ್ಸ್ ಹೂ ಕಂಪ್ಲೈಂಟ್ಸ್ ಫ್ರಮ್ ಅವರ್ ಹಸ್ಬೆಂಡ್ ಡ್ಯೂ ಟು ಕಾನ್ಸಿಪ್ರಸಿ. ತನ್ನ ಗಂಡನ ಮನೆಯವರ ಪಿತೂರಿಯಿಂದ ಗಂಡನಿಂದ ದೂರಳಾದ ಹೆಂಡತಿ ತನ್ನ ದುಃಖವನ್ನು ಇದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಳೆ. ಅದನ್ನೇ ದ ವೈಫ್ಸ್ ಲಾಮೆಂಟ್ ಅಂತ ಹೇಳಿ ಕರೆಯಲಾಗಿದೆ. ದ ಬ್ಯಾಟಲ್ಸ್ ಆಫ್ ಬ್ರುನನ್ಬರ್ಗ್ 937. ಇದು ಸಿಂಗ್ಸ್ ದ ಪ್ರೈಸ್ ಆಫ್ ಇಥೇಲ್ಸ್ ಬನ್ ಆ್ಯಂಡ್ ಹಿಸ್ ಬ್ರದರ್ಸ್ ಹೂ ಡಿಫೀಟೆಡ್ ಬ್ರಿಟಿಷರ್ಸ್. ಇದು ಒಂದು ವಿಕ್ಟರಿ ಸಾಂಗು. ಇದು ಏನು ಹೇಳುತ್ತಪ್ಪ ಅಂದರೆ, ಒಬ್ಬ ಇಥೇಲ್ಸ್ ಬನ್ ಅಂತ ಮತ್ತು ಅವನ ಸಹೋದರ ಬ್ರಿಟಿಷರ್ಸ್ನ ಸೋಲಿಸ್ತಾರೆ. ಅವರು ಹೇಗೆ ಸೋಲಿಸಿದ್ರು, ಹೇಗೆ ಯುದ್ಧ ಮಾಡಿದ್ರು ಅಂತ ವಿವರಿಸೋದೇ ದ ಬ್ಯಾಟ್ಲ್ ಆಫ್ ಬ್ರುನನ್ಬರ್ಗ್. ಇದು ಒಂದು ವಿಕ್ಟರಿ ಸಾಂಗ್ ಆಗಿದೆ. ಮತ್ತು ಈ ದ ಬ್ಯಾಟಲ್ಸ್ ಆಫ್ ಬ್ರುನನ್ಬರ್ಗ್ನ ವಿಶೇಷತೆ ಏನು ಅಂದರೆ, ಇದು ಫಸ್ಟು ಪೇಟ್ರಿಯಾಟಿಸಮನ್ನು, ನ್ಯಾಷನಾಲಿಟಿಯನ್ನು ಪ್ರವೋಕ್ ಮಾಡುತ್ತೆ ಬ್ರಿಟಿಷರ್ಸಲ್ಲಿ. ಪೇಟ್ರಿಯಾಟಿಸಮ್ ಏನು ಅಂತ ತಿಳಿಸ್ಕೊಡೋದು ಫಸ್ಟು ಕೃತಿ ದ ಬ್ಯಾಟಲ್ಸ್ ಆಫ್ ಬ್ರುನನ್ಬರ್ಗ್. ಅದೇ ಥರ ಫಸ್ಟ್ ರಿಲಿಜಿಯಸ್ ಪೊಯೆಟ್ರಿ ವಾಸ್ ಕ್ರಿಯೇಟೆಡ್ ಇನ್ 17th century ಇನ್ ನಾರ್ತಂಬಿಯಾದಲ್ಲಿ ಫಸ್ಟ್ ರಿಲಿಜಿಯಸ್ ಪೊಯೆಟ್ರಿ ಕ್ರಿಯೇಟ್ ಆಗುತ್ತೆ ಇನ್ನು 17th century. ಆ್ಯಂಡ್ ದೆನ್ ಫಸ್ಟ್ ರಿಲಿಜಿಯಸ್ ಪೊಯೆಟ್ ಕ್ಯಾಡ್ಮನ್ ಆಗಿರ್ತಾನೆ. ಕ್ಯಾಡ್ಮನ್ ಈಸ್ ಇಲ್ಲಿಟ್ರೇಟೆಡ್ ಆ್ಯಂಡ್ ಈ ಕ್ರಿಯೇಟ್ಸ್ ಸೋ ಮೆನಿ proses. He consists 4 poems and proses named Jennies. ಆಕ್ಸ್ಫರ್ಡ್ ಬಾಡ್ಲಿನ್ ಲೈಬ್ರರಿಯಲ್ಲಿ ಈ ಕ್ಯಾಡ್ಮನ್ನನ ಒಂದು ಮನುಸ್ಕ್ರಿಪ್ಟನ್ನು ಅವರು ಪ್ರಿಸರ್ವ್ ಮಾಡಿರ್ತಾರೆ. ಅದಕ್ಕೆ ಜೆನಿಸಿಸ್ ಅಂತ ಹೇಳಿ ಹೆಸರು ಕೊಟ್ಟಿರ್ತಾರೆ. ಅವನ 4 ಕವನಗಳನ್ನು ಓದ್ತಾ ಇದ್ದರೆ ಮಿಲ್ಟನ್ನನ್ನು ಪ್ಯಾರಡೈಸ್ ಲಾಸ್ಟ್ ಅನ್ನೋ ಕೃತಿಯನ್ನು ಓದ್ದಂಗೆ ಆಗುತ್ತಂತೆ. ಅದಕ್ಕೆ ಕ್ಯಾಡ್ಮನ್ ಕಾಲ್ಡ್ ಆ್ಯಸ್ ಏನ್ಷಿಯಂಟ್ ಮಿಲ್ಟನ್ ಅಂತ ಹೇಳಿ ಕರೀತಾರೆ. ಕ್ಯಾಡ್ಮನ್ ಫಾಲೋಡ್ ದ ಈಜಿಪ್ಟ್ ಎಕ್ಸಡಸ್ ಸ್ಟೈಲ್. ಈಜಿಪ್ಟ್ನಲ್ಲಿ ಎಕ್ಸಡಸ್ ಅನ್ನೋನು ವೀರಕಾವ್ಯದ ಶೈಲಿ ಮತ್ತು ಕ್ರೈಸ್ತರ ಮೋಸೆಸ್ ಅನ್ನೋ ಕಾವ್ಯದ ಬಗ್ಗೆ ಬರಿತಾ ಇದ್ದಂತಹ ಎಕ್ಸಡಸ್ಸನ್ನು ಫಾಲೋ ಮಾಡಿದ್ದಾನೆ ಕ್ಯಾಡ್ಮನ್ ಅಂತ ಹೇಳಿ ಹಿಸ್ಟ್ರಿ ಆಫ್ ಎಕ್ಲಿಸ್ಟಿಕಲಿ ಇದನ್ನು ಉಲ್ಲೇಖಿಸಲಾಗಿದೆ. ಹಿಸ್ಟರಿ ಆಫ್ ಎಕ್ಲಿಸ್ಟಿಯಾಸ್ಟಿಕ್. ನೆಕ್ಸ್ಟ್ ಸಿನಿವುಲ್ಫ್. ಸಿನಿವುಲ್ಫ್ ವಾಸ್ ದ ಫಸ್ಟ್ ಪೊಯೆಟ್ ಟು ರೈಟ್ ಅ ನೇಮ್ ಫಾರ್ ಹಿಮ್ಸೆಲ್ಫ್. ಇಲ್ಲಿವರೆಗೂ ನಾವು ಏನೇನು ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್ನ ನೋಡಿದ್ವು. ಬಿವುಲ್ಫ್ ಆಗಿರ್ಬೋದು, ಡಿಯರ್ ಆಗಿರ್ಬೋದು, ದ ವೈಫ್ ಲಾಮೆಂಟ್ ಆಗಿರ್ಬೋದು, ಬ್ಯಾಟಲ್ಸ್ ಆಫ್ ಬ್ರುನನ್ಬರ್ಗ್ ಆಗಿರ್ಬೋದು, ಆ್ಯಂಡ್ ದೆನ್ ಸೀಫೆರರ್ ಆಗಿರ್ಬೋದು. ಅವಕ್ಕೆಲ್ಲ ಯಾರು ರೈಟರ್ ಅನ್ನೋದೇ ಗೊತ್ತಿಲ್ಲ. ಆದರೆ ಸಿನಿವುಲ್ಫ್ ವಾಸ್ ದ ಫಸ್ಟ್ ರೈಟರ್ ಟು ರೈಟ್ ಎ ನೇಮ್ ಬಿಫೋರ್ he started the poems. ಆ್ಯಂಡ್ ಮಾರಲ್ಸ್, ಇವನ ಪೊಯಮಲ್ಲಿ ನಾವು ಮಾರಲ್ಸ್ನ ನೋಡ್ತೀವಿ, ಡಿವೋಷನ್ಸ್ನ ನೋಡ್ತೀವಿ, ಆ್ಯಂಡ್ ಸೆಂಟಿಮೆಂಟ್ಸನ್ನು ನೋಡ್ತೀವಿ. ಇನ್ನು ಸಿನಿವುಲ್ಫನ ಮೇಯ್ನ್ ವರ್ಕ್ಸ್ ಯಾವುದ್ಯಾವುದು ಅಂದರೆ ಕ್ರಿಸ್ಟ್ ಆ್ಯಂಡ್ ಜೂಲಿಯಾನಾ, ಎಲಿನಾ, ದ ಫೇಟ್ಸ್ ಆಫ್ ದ ಅಪೋಸಲ್ಸ್, ದ ಡ್ರೀಮ್ ಆಫ್ ದ ರೂಡ್. ಇದು ಈ 4 ವರ್ಕ್ಸ್ ಒಂದು ಇಂಪಾರ್ಟೆಂಟು. ಅದರಲ್ಲಿ ಕ್ರಿಸ್ಟ್ ಅನ್ನೋದ್ರಲ್ಲಿ ಏನಾಗಿದೆ ಅಂದರೆ, ಕ್ರಿಸ್ಟ್ ಅನ್ನೋದನ್ನು ಡಿವೈಡೆಡ್ ಇಂಟು 3 ಪಾರ್ಟ್ಸನ್ನು
ಮಾಡಿದ್ದಾರೆ. ಯೇಸು ಕ್ರಿಸ್ತನ ಜೀವನದ ಬಗ್ಗೆ ಫಸ್ಟ್ ಪಾರ್ಟು ಬರ್ತ್ ಆಫ್ ಜೀಸಸ್ಸು, ಅಸೆನ್ಷನ್ ಆ್ಯಂಡ್ ಡೇ ಆಫ್ ಜಡ್ಜ್ಮೆಂಟ್. ಅಸೆನ್ಷನ್ ಅಂದರೆ ಸ್ವರ್ಗಾರೋಹಣ, ಯೇಸು ಕ್ರಿಸ್ತ ಸ್ವರ್ಗಾರೋಹಣ ಮಾಡಿದ ದಿನ. ಆ್ಯಂಡ್ ಡೇ ಆಫ್ ಜಡ್ಜ್ಮೆಂಟ್ ಅಂದರೆ ಪ್ರಳಯದ ದಿನ. ಅರ್ಲಿಯೆಸ್ಟ್ ಡ್ರಾಮಾಟೈಸ್ಡ್ ಡೈಲಾಗ್ ಬಿಟ್ವೀನ್ ಜೋಸೆಫ್ ಆ್ಯಂಡ್ ಮೇರಿ ಈಸ್ ದ ಫಸ್ಟ್ ಡ್ರಾಮೆಟಿಕ್ ಡೈಲಾಗ್ ಇನ್ ಅ ಬರ್ತ್ ಆಫ್ ಜೀಸಸ್. ನೆಕ್ಸ್ಟ್ ದ ಡ್ರೀಮ್ ಆಫ್ ದ ರೂಡ್. ಇದು ಶಿಲುಬೆ ತನ್ನನ್ನೇ ತಾನು ಬೈಕೊಳ್ಳೋ ಅಂಥ ಸನ್ನಿವೇಶವನ್ನು, ತನ್ನನ್ನೇ ತಾನು ನಿಂದಿಸ್ಕೊಳ್ಳುತ್ತೆ. ನಾನು ಯೇಸು ಕ್ರಿಸ್ತಂಗೆ ಏನು ಇದನ್ನು ಕೊಡ್ತಾಯಿದ್ದೀನಿ, ಶಿಕ್ಷೆ ಕೊಡ್ತಾಯಿದ್ದೀನಿ ಅಂತ ಆ ರೂಡ್, ಆ ಶಿಲುಬೆ ತನ್ನನ್ನೇ ತಾನಿಗೆ ಎದುರುಕೊಳ್ಳುತ್ತೆ, ಹಿಂಜರಿಯುತ್ತೆ ಅನ್ನೋದನ್ನು ಸಿನಿ ವುಲ್ಫು ಅಥವಾ ಅವನ ಪಂಥದವ್ರು ಯಾರೋ ಇದನ್ನು ಬರೆದಿದ್ದಾರೆ. ಸಿನಿ ವುಲ್ಫನೇ ಬರ್ದ ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ. ಬಟ್ ಅವನ ಫ್ರೆಂಡ್, ಅವನ ಸಮಕಾಲೀನರು, ಅವನ ಶಿಷ್ಯರ ಯಾರೋ ಇದನ್ನು ಪರಿಷ್ಕಾರ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಬ್ಯಾಟ್ಲ್ ಆಫ್ ಮಾಲ್ಡನ್. ಇದು ಇಂಗ್ಲೀಷಸ್ ಆ್ಯಂಡ್ ಡೆನ್ಸ್ ಇವ್ರಿಗೆ ನಡೆದಂತಹ ವಾರ್ ಬಗ್ಗೆ ಹೇಳುತ್ತೆ. ಲಾಸ್ಟ್ ಪೊಯಮ್ ಆಫ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ 991. ಇದು ಬ್ಯಾಟ್ಲ್ ಆಫ್ ಮಾಲ್ಡನ್. ಇದು ಇಂಗ್ಲೀಷ್ ಮತ್ತು ಡೇನ್ಸರಿಗೆ ನಡೆದ ಬ್ಯಾಟಲ್ಲು. ಇದು ಆಂಗ್ಲೋ ಸ್ಯಾಕ್ಸನರ ಕೊನೆಯ ಪದ್ಯ ಆಗಿರುತ್ತೆ. ಇನ್ನು ಪ್ರೋಸಲ್ಲಿ ಇವ್ರ ಸಾಧನೆ ಏನು ಅಂದರೆ, ಆಂಗ್ಲೋ ಸ್ಯಾಕ್ಸನ್ಸು ಅಲ್ಲಿ 7th ಸೆಂಚುರಿಯವರೆಗೂ ಇದ್ದಂತಹ ಅವರ ರೂಲ್ಸು, ಅವರ ಕಾನೂನುಗಳು, ಅವರು ಹೇಗೆ ಜೀವನ ಶೈಲಿ ಇತ್ತು ಅನ್ನೋದನ್ನೇ, ಅವರು ಏನೇನು ನಿತ್ಯ ಜೀವನದಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡ್ತಾಯಿದ್ರು, ಅವ್ರ ರಿಚುವಲ್ಸ್ ಏನು ಅನ್ನೋದೇ ಪ್ರೋಸ್ ಆಗಿತ್ತು. ಆಂಗ್ಲೋ ಸ್ಯಾಕ್ಸನ್ಸ್ ಪ್ರೋಸ್ ಸ್ಟಾರ್ಟೆಡ್ ಇನ್ ಬ್ರಿಟನ್. ಆಂಗ್ಲೋ ಸ್ಯಾಕ್ಸನ್ಸ್ ಪ್ರೋಸ್ ಆ್ಯಂಡ್ ಅವ್ರದ್ದು ಸ್ಟಾರ್ಟ್ ಆಗಿದ್ದು ಬ್ರಿಟನ್ನಲ್ಲಿ. ಆಂಗ್ಲೋ ಸ್ಯಾಕ್ಸನ್ಸ್ ಪ್ರೋಸ್ ಆ್ಯಂಡ್ ಕ್ರಾನಿಕಲ್ ಸ್ಟಾರ್ಟೆಡ್ ಬೈ ಆಲ್ಫ್ರೆಡ್ ಅನ್ನೋ ಅವರ ರಾಜನಿಂದ ಅವರ ಕ್ರಾನಿಕಲ್ಲು ಮತ್ತು ಅವರ ಪ್ರೋಸು ಸ್ಟಾರ್ಟ್ ಆಗುತ್ತೆ. ಆಲ್ಫ್ರೆಡ್ ಅನ್ನೋನು ಅನೇಕ ಸಾಹಿತ್ಯ, ಸಂಸ್ಕೃತಿ, ವಿದ್ಯಾಭ್ಯಾಸಗಳ ವಿಷಯ ಯೋಚಿಸಲು ಅವನು ಸಾಕಷ್ಟು ಬುದ್ಧಿವಂತನಾಗಿದ್ದ. ಆಗಿನ ಕಾಲದಲ್ಲಿ ಲ್ಯಾಟಿನನ್ನು ಬರೀ ಧಾರ್ಮಿಕ ಉದ್ದೇಶಗಳಿಗೆ ಯುರೋಪ್ನಲ್ಲೆಲ್ಲ ಬಳಕೆ ಆಗ್ತಿತ್ತು. ಈಗ ನಮ್ಮಲ್ಲಿ ಹೆಂಗೆ ಧಾರ್ಮಿಕ ಕಾರ್ಯಗಳಿಗೆ ಸಂಸ್ಕೃತ ಶ್ಲೋಕಗಳನ್ನು ಬಳಸ್ತೀವೋ ಹಂಗೆ ಅವರು ಲ್ಯಾಟಿನನ್ನು ಬಳಸ್ತಾಯಿದ್ರು. ಈ ಲ್ಯಾಟಿನ್ ಭಾಷೆಯಿಂದ ಗ್ರಂಥಗಳನ್ನು ಅನುವಾದ ಮಾಡಲಿಕ್ಕೆ ಈ ಆಲ್ಫ್ರೆಡ್ಡು ಎನ್ಕರೇಜ್ ಮಾಡ್ತಾನೆ. ಅವರು ಆದರೆ ಡೇನರು ಚರ್ಚುಗಳನ್ನು ಮತ್ತು ಪುಸ್ತಕಗಳನ್ನು ನಾಶಗೊಳಿಸ್ಬಿಟ್ಟಿದ್ರು. ಇದ್ದಂತಹ ವಿರಳವಾದ ಬುಕ್ಗಳನ್ನೇ ಆಲ್ಫ್ರೆಡ್ ತಾನೇ ಲ್ಯಾಟಿನ್ ಭಾಷೆಯನ್ನು ಅಭ್ಯಾಸ ಮಾಡಿ ತಾನೇ ಅನುವಾದ ಕಾರ್ಯವನ್ನು ಕೈಗೊಳ್ತಾನೆ. ಅದು ಅಲ್ಲದೆ ಇತರ ವಿದ್ವಾಂಸರಿಂದ ಲ್ಯಾಟಿನ್ ಭಾಷೆಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿಸ್ತಾನೆ. ಅವನು ಟ್ರಾನ್ಸ್ಲೇಷನ್ ಮಾಡಿಸಿದಂತಹ ಕಥೆಯನ್ನು ಕ್ಯೂರಾ ಪ್ಯಾಸ್ಟರಾಲಿಸ್ ಅಂತ ಹೇಳಿ ಕರಿತೀವಿ. ಆಲ್ಫ್ರೆಡ್ ಅವನು ಶಬ್ದ ಜೋಡಣೆ ಮತ್ತು ವಾಕ್ಯ ರಚನೆಯ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾನೆ. ಇದೆಲ್ಲ ವಿಷಯ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಬೀಡ್ ಅನ್ನೋನು ಹಿಸ್ಟಾರಿಯಾ ಎಕ್ಲಿಯಾಸ್ಟಿಕ್ ಅನ್ನೋ ಒಂದು ಇಂಗ್ಲೀಷ್ ಜನಾಂಗದ ಧಾರ್ಮಿಕ ಚರಿತ್ರೆಯನ್ನು ಬರೆದಿದ್ದಾನೆ. ಅದರಲ್ಲಿ ಈ ಎಲ್ಲ ವಿಷಯಗಳು ನಮಗೆ ತಿಳಿಯುತ್ತೆ. ಇಂಗ್ಲೀಷರ ಧಾರ್ಮಿಕ ಚರಿತ್ರೆಯನ್ನು ಬರೆದವನು ಯಾರು ಅಂತ ಕೇಳಿದ್ರೆ ಬೀಡ್, ಹಿಸ್ಟಾರಿಯಾ ಎಕ್ಲಿಯಾಸ್ಟಿಕ್ ಅನ್ನೋ ಕೃತಿಯೊಂದು. ಅದಾದ ನಂತರ ಕ್ರಾನಿಕಲ್ ಟರ್ನ್ಡ್ ಇಂಟು ಲಿಟ್ರೇಚರ್ ಇನ್ ದ ಪೀರಿಯಡ್ ಆಫ್ ಕಿಂಗ್ ಎಥಿಲೈಡ್. ಕ್ರಾನಿಕಲನ್ನು ಬರಿತಾ ಇದ್ದಂಥವ್ರು ಈಗ ಅದನ್ನೇ ಗದ್ಯ ರೂಪದಲ್ಲಿ, ಲಿಟ್ರೇಚರ್ ರೂಪದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು ಕಿಂಗ್ ಎಥಿಲೈಡನ ಕಾಲದಲ್ಲಿ. ಅದಾದ ನಂತರ ಎಲ್ಫ್ರಿಕ್ ಅನ್ನೋ ಮತ್ತೊಬ್ಬ ಗ್ರೇಟ್ ಪ್ರೋಸ್ ರೈಟರ್ ಬರ್ತಾನೆ. ಅವನು ಓಲ್ಡ್ ಟೆಸ್ಟಾಮೆಂಟನ್ನ ಫಸ್ಟ್ 7 ಬುಕ್ಸ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಈ ವಾಸ್ ದ ಫಸ್ಟ್ ಟ್ರಾನ್ಸ್ಲೇಟರ್ ಆಫ್ ಅ ಬೈಬಲ್. ಇಂಗ್ಲೀಷ್ ಲಿಟ್ರೇಚರ್ ಫಸ್ಟ್ ಟ್ರಾನ್ಸ್ಲೇಟರ್, ಬೈಬಲ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರು ಅಂದರೆ ಎಲ್ಫ್ರಿಕ್. ಇದು ನೆಕ್ಸ್ಟು ಫೀಚರ್ಸ್ ಆಫ್ ಆಂಗ್ಲೋ ಸ್ಯಾಕ್ಸನ್ ಲಿಟ್ರೇಚರ್. ಆಂಗ್ಲೋ ಸ್ಯಾಕ್ಸನ್ ಲಿಟ್ರೇಚರ್ನ
ಲಕ್ಷಣಗಳೇನು ಅಂದರೆ ಸ್ಟ್ರಾಂಗ್ ಅಡ್ಮಿರೇಷನ್ ಫಾರ್ ಫ್ರೀಡಮ್. ಇವರು ಸ್ವಾತಂತ್ರ್ಯದ ಅಭಿಮಾನಿಗಳು, ಸ್ವತಂತ್ರದ ಬಗ್ಗೆ ತೀವ್ರ ಅಭಿಮಾನ ಇರುತ್ತೆ. ಆ್ಯಂಡ್ ಪೆನ್ಚಾಂಟ್ ಫಾರ್ ದ ರೊಮ್ಯಾಂಟಿಸಿಸಮ್ ಫಾರ್ ನೇಚರ್ ಲೈಫ್. ನಿಸರ್ಗದ ರುದ್ರ ರಮಣೀಯತೆ ಬಗ್ಗೆ ಒಲವನ್ನು ಇಟ್ಕೊಂಡಿರ್ತಾರೆ. ಡೀಪ್ ರಿಲಿಜಿಯಸ್ ಬಿಲೀಫ್, ಗಾಢವಾದ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿರ್ತಾರೆ. ಆನರ್ ಇನ್ ವುಮೆನ್, ಸ್ತ್ರೀಯರಲ್ಲಿ ಗೌರವ. ಸಕ್ಸಸ್ ಇನ್ ವಾರಿಯರ್ಸ್ ಲೈಫ್, ಯೋಧನ ಬಾಳಿನಲ್ಲಿ ಯಶಸ್ಸೇ ಅತ್ಯುಚ್ಚ ಮೌಲ್ಯ ಎಂಬ ಭಾವನೆಯನ್ನು ಆಂಗ್ಲೋ ಸ್ಯಾಕ್ಸನ್ಸ್ ಹೊಂದಿರ್ತಾರೆ. ಮತ್ತು ಅವರ ಕೃತಿಗಳಲ್ಲೂ ಸಹ ನಾವು ಅವರ ಪರಾಕ್ರಮದ ಬಗ್ಗೆ, ಶೌರ್ಯದ ಬಗ್ಗೆ, ಸಾಹಸದ ಬಗ್ಗೆ ಬರೆದಿರೋದನ್ನ ನೋಡಿದ್ರೆ ಇವರು ಸಕ್ಸಸ್ ಇನ್ ವಾರಿಯರ್ಸ್ ಲೈಫಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ.